ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸುಮಾರು ಜನ ಕೇಳ್ತಾ ಇದ್ದಾರೆ ಕ್ವಶನ್, ಸೇಮ್ ಕ್ವಶನ್ನು RCB ಬಗ್ಗೆ ಕಳೆದ 2 ತಿಂಗಳಿಂದ ಕೇಳ್ತಾ ಇರೋಂಥ ಕ್ವಶನ್ ಇದು. ಏನಕ್ಕೆ ಅಂತ ರೀಸೆಂಟಾಗಂತೂ ಇನ್ನೂ ಜಾಸ್ತಿ ಆಗೈತೆ. ಯಾಕಂದರೆ 2 ತಿಂಗಳ ಆದ್ರೂ ಕೂಡ ಸಿಚುವೇಶನ್ ಎಲ್ಲ ಕಾಮ್ ಡೌನ್ ಆಗೈತೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಬರ್ತಾ ಇಲ್ಲ. ಏನಾಗೈತೆ ಗುರು ಸೀನು? ಅದೇ RCB ಸೋಷಲ್ ಮೀಡಿಯಾ ಹ್ಯಾಂಡಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ, ಎಕ್ಸಲ್ಲಿ ಆಗಿರಲಿ, ಎಲ್ಲೇ ಆಗಿರಲಿ ಪೋಸ್ಟ್ನ ಹಾಕ್ತಾ ಇಲ್ಲ. ಯೂಟ್ಯೂಬಲ್ಲೇ ಆಗಿರಲಿ ಎಲ್ಲೂ ಕೂಡ ಒಂದು ಪೋಸ್ಟ್ನ ಹಾಕ್ತಾ ಇಲ್ಲ. ಯಾವಾಗ? ಜೂನ್ 4ನೇ ತಾರೀಕು 5ನೇ ತಾರೀಕು ಲಾಸ್ಟ್ ಹಾಕಿರೋಂಥದ್ದು ಪೋಸ್ಟು. ಹತ್ತತ್ರ ಆಲ್ಮೋಸ್ಟ್ 70 ದಿನ ಆಗ್ತಾ ಬಂತು. ಆ ಒಂದು ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಆದ ನಂತರ RCB ಒಂದು ಪೋಸ್ಟು ಕೂಡ ಮಾಡಿಲ್ಲ. ಅದೇ ಅವರಿಗೆಲ್ಲ ಒಂದು 10 ಲಕ್ಷ 20 ಲಕ್ಷ ಕೊಟ್ಟಿದ್ದೀವಿ ಅಂತ ಒಂದು ಪೋಸ್ಟ್, ಅದೇ ಅವ್ರಿಗೆ ಸಂತಾಪ ಸೂಚನೆ ಮಾಡುವಂಥ ಒಂದು ಪೋಸ್ಟ್ನ ಹಾಕಿದ್ರು. ತೀರೋದವ್ರಿಗೆಲ್ಲ ಒಂದು ರೆಸ್ಟ್ ಇನ್ ಪೀಸ್ ಅನ್ನೋ ಥರ ಒಂದು ಪೋಸ್ಟ್ನ ಹಾಕೊಂಡಿದ್ರಲ್ಲ, ಅದನ್ನು ಬಿಡ್ತು ಅಂದರೆ ಯಾವುದೇ ಪೋಸ್ಟು ಅದಾದಮೇಲೆ RCB ಹಾಕೇ ಇಲ್ಲ. ಸೊ ಏನಕ್ಕೆ ಹಾಕಿಲ್ಲ RCB? ಸಾಕಷ್ಟು ಕ್ವೆಶನ್ಗಳು ಅಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ತು ಅಂದರೆ RCB ಅಕೌಂಟ್ದು ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲ ಬರೋದು, RCB ಅಡ್ಮಿನ್ ಅರೆಸ್ಟ್ ಆಗೋಗ್ಬಿಟ್ಟವ್ನು ಗುರು, RCB ಅಡ್ಮಿನ್ ಎತ್ತಾಕೊಂಡು ಹೋಗ್ಬಿಟ್ಟವ್ರೆ, ಅಥವಾ ಸ್ಟೇ ತೊಗೊಂಬಂದ್ಬಿಟ್ಟಿದ್ದಾರೆ ಕೋರ್ಟಿಂದ, ಯಾವುದೇ ಪೋಸ್ಟ್ನ RCB ಮಾಡೋ ಹೋಗಿಲ್ಲ, ಹಂಗೆ ಹಿಂಗೆ ಅಂತಾರೆ. ಸಾಕಷ್ಟು ಒಂದು ಆಗ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ 1000 ಮಾತಾಡೋರು ಅಂತೂ ಇದ್ದೇ ಇರ್ತಾರೆ, ಹಂಗೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ. ಸೊ ಸೀನ್ ಏನಾಗಿದೆ ಇಲ್ಲಿ ಅಂತಂದರೆ, ಇಲ್ಲಿ ಸ್ಟೇನೂ ತೊಗೊಂಬಂದಿಲ್ಲ ಕೋರ್ಟ್ ಅವರು. RCBಯ ಅಡ್ಮಿನು ಅಥವಾ ಸೋಷಲ್ ಮೀಡಿಯಾ ಮ್ಯಾನೇಜರು ಇಲ್ಲಿ ಅರೆಸ್ಟು ಕೂಡ ಆಗಿಲ್ಲ. ಸೊ ಸೀನ್ ಏನಾಗಿದೆ ಇಲ್ಲಿ ಅಂತಂದರೆ, ಸಿಚುವೇಶನ್ನ ಕಾಮ್ ಡೌನ್ ಮಾಡ್ತಾ ಇದ್ದಾರೆ ಅಷ್ಟೇನೆ. ಜಸ್ಟ್ 70 ದಿನ ಆಗಿದೆ ಅನ್ನೋ ಮಾತ್ರಕ್ಕೆ ಇವಾಗ ಒಂದು ಪೋಸ್ಟ್ನ ಬಿಡ್ತು ಅಂದರೆ RCB, ಅಂದರೆ ಪೋಸ್ಟ್ನ ಬಿಡ್ತು ಅಂದರೆ ಖುಷಿಯಾಗೇ ಬಿಡಬೇಕು RCBನ. ಏನೇ ಪೋಸ್ಟ್ ಬಿಟ್ಟರು ಕೂಡ ಖುಷಿಯಾಗಿಯೇ ಬಿಡಬೇಕು. ಇಲ್ಲಿ ಸಂತಾಪ ಸೂಚನೆ ಮಾಡುವಂಥದ್ದು ಅವ್ರಿಗೆಲ್ಲ ಆ ಥರ ಪೋಸ್ಟ್ನೆಲ್ಲ ಬಿಡೋದಕ್ಕೆ ಆಗೋದಿಲ್ಲ RCB. ಏನೇ ಬಿಟ್ಟರು ಕೂಡ ಖುಷಿಯಾಗಿರಬೇಕು. ಆ್ಯಂಡ್ ಹಿಂದೆ ಆಗಿದ್ರ ಬಗ್ಗೆ ಅಂತೂ ಮಾತಾಡೋಕೆ ಹೋಗೋದಿಲ್ಲ RCB. ಹಿಂದೆ ಆಗಿದ್ರ ಬಗ್ಗೆ ಪೋಸ್ಟು ಕೂಡ ಹಾಕೋದಕ್ಕೆ ಹೋಗೋದಿಲ್ಲ. ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾರೆ ಹೊರತು ಹಿಂದೆ ಆಗಿರೋದ್ರ ಬಗ್ಗೆ ತಲೆನೂ ಕೂಡ ಹಾಕೋದಕ್ಕೆ ಹೋಗೋದಿಲ್ಲ. ಲಾಸ್ಟ್ ಸೀಸನ್ ಬಗ್ಗೆನೂ ಕೂಡ ತಲೆ ಹಾಕೋಕ್ಕೆ ಹೋಗೋದಿಲ್ಲ ಅನ್ನೋ ಥರ ಕಾಣಿಸ್ತೈತೆ. ಯಾಕಂದರೆ ನೋಡಿ ಹೆಂಗಾಗಿದೆ ಅಂತ, ಟ್ರೋಫಿ ಗೆದ್ದು ಒಂದು ದಿನವೂ ಕೂಡ ಸೆಲೆಬ್ರೇಷನ್ ನೆಟ್ಟಿಗೆ ಮಾಡೋಕ್ಕಾಗಲಿಲ್ಲ. ನಾವು ಆ ಥರ ಅವಾಂತರಕ್ಕೆ ಸಿಗಾಕೊಂಡ್ಬಿಟ್ವಿ ನಾವು. ಹೆಂಗೆ ಒಂದು ಅಜ್ಜಿ ಸೋಷಲ್ ಮೀಡಿಯಾದಲ್ಲಿ ದೊಂಬಿ ಮಾಡೋ ಒಂದು ಅಜ್ಜಿ ಎಲ್ಗೋ ಹೊರಟೋಗ್ಬಿಡ್ತಿತ್ತು RCB ಟ್ರೋಫಿ ಗೆದ್ದ ನಂತರ. ಬಟ್ ಪೋಸ್ಟ್ಗಳನ್ನ ನೆಟ್ಟಿಗೆ ಹಾಕ್ದಂಗೆ ಮಾಡ್ಕೊಂಡಿರೋಂಥದ್ದು ನಮ್ಮ RCB ಅವರೇ ಮಾಡ್ಕೊಂಡಿದ್ದಾರೆ. ಬೇರೆ ಏನೂ ಆಗಿಲ್ಲ. ಇಲ್ಲಿ ಸೋಷಲ್ ಮೀಡಿಯಾ ಮ್ಯಾನೇಜರ್ ಅರೆಸ್ಟ್ ಕೂಡ ಆಗಿಲ್ಲ ಅಥವಾ ಕೋರ್ಟಿಂದ ಸ್ಟೇ ಕೂಡ ಬಂದಿಲ್ಲ. ಸಿಚುವೇಶನ್ನ ಜಸ್ಟ್ ಕಾಮ್ ಡೌನ್ ಮಾಡ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ಪೋಸ್ಟು ಪ್ರಾಬ್ಲಿ ಯಾವಾಗ ಬರ್ಬೋದು ಅಂತಂದರೆ RCBದು ಮೇ ಬಿ ನನ್ನ ಪ್ರಕಾರ ಆಕ್ಷನ್ನು ಅಥವಾ ಈ ಟ್ರೇಡ್ ಗೀಡ್ ಅಪ್ಡೇಟ್ಸ್ ಎಲ್ಲ ಓಡಾಡ್ತಾ ಇದೆ 2026 IPLದು. ಬಟ್ ಇನ್ನೂ ಯಾವುದು ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಟ್ರೇಡ್ ಆಗೋದು ಡೌಟೇನೆ ಈ ಒಂದು ಹಂತದಲ್ಲಿ ನೋಡ್ತು ಅಂತಂದರೆ. ಬಟ್ ಆಕ್ಷನ್ನು ರಿಟೆನ್ಷನ್ನು ಪ್ರೋಸೆಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಬಹುಶಃ ಅಲ್ಲಿವರೆಗೂ ಕೂಡ RCB ಯಾವುದೇ ಪೋಸ್ಟ್ನ ಹಾಕುವುದಿಲ್ಲ. ನನ್ನ ಪ್ರಕಾರ ಯಾವುದೇ ಪೋಸ್ಟ್ನ ಹಾಕೋದಿಲ್ಲ. ಯಾಕಂದರೆ ಸಿಚುವೇಶನ್ನ ಸ್ವಲ್ಪ ಕಾಮ್ ಡೌನ್ ಮಾಡಿಸ್ರಿ. ಇವಾಗ ಹಾಕಿದ್ರೆ ಪೋಸ್ಟು, ಇವಾಗ ಹಾಕಿದ್ರು ನೆಗೆಟಿವ್ ಆಗೇ ಮಾತಾಡೋದು ಜಾಸ್ತಿ. ನನ್ನ ಮಕ್ಕಳ ಏನು ಗೆದ್ದಿರೋದು ನೀವು ಟ್ರೋಫಿನ, ಅಲ್ಲಿ ಸಾಯಿಸಿದ್ರಲ್ಲ 11 ಜನನ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋರು ಮಾತಾಡ್ತಾರೆ, ಹೆಂಗಿದ್ರು ಕೂಡ ಮಾತಾಡ್ತಾರೆ. ಇವಾಗ ಆಗಿರೋದನ್ನ ಬಿಟ್ಬಿಡ್ಬೇಕು, ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದ್ದಾರೆ ಅಷ್ಟೇ. ಸೊ ಅದೇನೆ ಸೀನ್ನ ಸ್ವಲ್ಪ ಕಾಮ್ ಡೌನ್ ಮಾಡಿಬಿಡೋಣ. ಸ್ವಲ್ಪ ಎಲ್ಲ ಜನ ಎಲ್ಲ ಮರ್ತ್ಕೊಳ್ಳಲ್ಲ ಜನ, ಯಾಕಂದರೆ ಆ ಥರ ಸೀನ್ ಆಗಿರೋದು. ಬಟ್ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳೋದಿಲ್ಲ ಜನ. ಮೂವ್ ಆಗ್ತಾರೆ ಇವರು, ಮೂವ್ ಆನ್ ಆಗ್ತಾರೆ. ಟೈಮ್ ತೊಗೊಳುತ್ತೆ ಅಷ್ಟೇ ಸ್ವಲ್ಪ, ಬಟ್ ಮೂವ್ ಆನ್ ಆಗ್ತಾರೆ. ಒಂಥರ ಲವ್ ಬ್ರೇಕಪ್ ಆದಾಗ ಹೆಂಗೆ ಟೈಮ್ ತೊಗೊಂಡು ಮೂವ್ ಆನ್ ಆಗ್ತಾರೋ ಜನ, ಅದೇ ಥರ ಹೊಸ ಸೀಸನ್ ಬರ್ತಾ ಇದ್ದಂಗೆ ಹಳೆ ಸೀಸನ್ ಆಗಿದ್ದೆಲ್ಲ ಮರೀತಾರೆ. ಸೊ ಮೂವ್ ಆನ್ ಆಗ್ತಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅಷ್ಟೇ. ಆಕ್ಷನ್ ಸ್ಟಾರ್ಟ್ ಆಗೋವರೆಗೂ ಕೂಡ RCB ಯಾವುದೇ ಪೋಸ್ಟ್ ಹಾಕೋದು ನನ್ನ ಪ್ರಕಾರ ಡೌಟು. ಮಿನಿಮಮ್ ಒಂದು 6 ತಿಂಗಳು RCB ಪಕ್ಕ ಪೋಸ್ಟ್ ಹಾಕೋದಿಲ್ಲ. ನೋಡ್ರಿ ಬೇಕಾದ್ರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.